ತುಮಕೂರಿನಲ್ಲಿ ಜನಕಲ್ಯಾಣ ಟ್ರಸ್ಟ್ನಿಂದ ವೀರ ಸಾವರ್ಕರ್ ಜೀವನಗಾಥೆ ಕುರಿತ ಕರಿನೀರ ವೀರ ನಾಟಕ ನಾಳೆ ಪ್ರದರ್ಶನಗೊಳ್ಳಲಿದೆ ಎಂದು ರಂಗಕರ್ಮಿ ಅಡ್ಡಾಂಡ ಕಾರ್ಯಪ್ಪ ಹೇಳಿದ್ದಾರೆ. ಈ ಬಗ್ಗೆ ತುಮಕೂರಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯಗೋಸ್ಕರ ಅವರ ಮೇಲೆ ರಾಡಿ ಚೆಲ್ಲುವ ಅಪಮಾನ ಮಾಡುವ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಶ್ರೇಷ್ಠ ಮಹಾನ್ ವ್ಯಕ್ತಿಯನ್ನ ಪ್ರಿಯಾಂಕ ಖರ್ಗೆ, ಮಧು ಬಂಗಾರಪ್ಪನಂತವರು ಕೀಳಾಗಿ ಮಾತನಾಡುತ್ತಿದ್ದಾರೆ. ಅಂತಹವರ ಸುಳ್ಳು ಆರೋಪಕ್ಕೆ ಸತ್ಯದ ದರ್ಶನದ ರೀತಿ ಕರಿನೀರ ವೀರ ನಾಟಕ ಇದೆ ಎಂದು ಅವರು ಹೇಳಿದರು. ದೇಶ ವಿಭಜನೆ ಆಗಬಾರದು ಎಂಬ ಕಲ್ಪನೆ ಕೊಟ್ಟವರು ಸಾವರ್ಕರ್. ಪಠ್ಯದಿಂದ ನೀವು ಸಾವರ್ಕರ್ ಪಾಠ ತೆಗೆಯಬಹುದು, ಆದರೆ ಜನಮಾನಸದಲ್ಲಿ ನಾವು ಮೂಡಿಸ್ತಾ ಇದ್ದೀವಿ. ತುಮಕೂರಲ್ಲಿ ಈ ನಾಟಕ 30ನೇ ಪ್ರದರ್ಶನ ಕಾಣ್ತಾ ಇದೆ. ಇಡೀ ರಾಜ್ಯಾದ್ಯಂತ ಈ ನಾಟಕ ಪ್ರದರ್ಶನ ಆಗಲಿದೆ ಎಂದು ಅವರು ಹೇಳಿದರು. ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಕ್ಷಮಾಪಣೆ ಪತ್ರ ಬರೆದವರೇ. ಮಹಾತ್ಮ ಗಾಂಧಿ ಕೂಡ ಬ್ರಿಟಿಷರಿಂದ ಪಿಂಚಣಿ ಪಡೆದವರೇ. ಇದನ್ನೆಲ್ಲ ಮುಚ್ಚಿಟ್ಟು ಸಾವರ್ಕರ್ ಅವರನ್ನ ಮಾತ್ರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದು ಯಾಕೆ ಎಂದು ಕಾರ್ಯಪ್ಪ ಪ್ರಶ್ನೆ ಮಾಡಿದ್ದಾರೆ. ಸಾಕ್ಷಿಗಳನ್ನು ಮುಂದಿಟ್ಟುಕೊಂಡೇ ನಾಟಕವನ್ನು ಮಾಡ್ತೇವೆ, ದಾಖಲೆಗಳನ್ನು ಮುಂದಿಟ್ಟುಕೊಂಡೇ ನಾಟಕವನ್ನು ಮಾಡ್ತೇವೆ. ನನ್ನ ಇಡೀ ನಾಟಕದಲ್ಲಿ, ಕರಿನೀರ ವೀರ ನಾಟಕದಲ್ಲಿ ಅದು ಮುದ್ರಣ ಆಗಿದೆ. ಆ ನಾಟಕವನ್ನು ಅಯೋಧ್ಯೆ ಪ್ರಕಾಶನ, ರೋಹಿತ್ ಚಕ್ರತೀರ್ಥ ಅವರ ನಡೆಸುತ್ತಿರುವ ಅಯೋಧ್ಯೆ ಪ್ರಕಾಶನ ಮುದ್ರಣ ಆಗಿದೆ. ಸುಮಾರು 5,000 ಪ್ರತಿಗಳು ಈಗಾಗಲೇ ಅದು ಮಾರಾಟ ಆಗಿದೆ. ಟಿಪ್ಪು ನಿಜ ಕನಸುಗಳು ನಾಟಕ 25,000 ಪ್ರತಿಗಳು ಮಾರಾಟ ಆಗಿ ಒಂದು ರಂಗಭೂಮಿಯಲ್ಲಿ ನಾಟಕ ಕೃತಿ ದಾಖಲೆಯನ್ನು ನಿರ್ಮಿಸಿತು. ಅದು ಇದೇ ಥರ ಕರಿನೀರ ವೀರ ಕೂಡ ಈಗಾಗಲೇ 5,000 ಪ್ರತಿಗಳು ಅದರ ಮಾರಾಟ ಆಗಿದೆ, ಅದರ ಮುದ್ರಣ ಆಗಿದೆ, ಸಾರ್ವಜನಿಕವಾಗಿ ನಾವು ಇಟ್ಟಿದ್ದೇವೆ. ನನ್ನ ಎಲ್ಲ ನಾಟಕಗಳಲ್ಲಿ ನಮ್ಮ ಭಾವನೆಗಳನ್ನು, ನಮ್ಮ ಭಾವೋದ್ರೇಕವನ್ನು, ನಮ್ಮ ಎಮೋಷನನ್ನು ನಾಟಕದಲ್ಲಿ ಹಾಕಿಲ್ಲ. ಸಾವರ್ಕರ್ ಏನು ಹೇಳಿದ್ದಾರೋ ಅದನ್ನು ದಾಖಲಿಸಿದ್ದೇವೆ. ಮಹಾತ್ಮ ಗಾಂಧೀಜಿ ಏನು ಹೇಳಿದ್ದಾರೋ, ಜವಾಹರ್ಲಾಲ್ ನೆಹರು ಏನು ಹೇಳಿದ್ದಾರೋ, ಅಂಬೇಡ್ಕರ್ ಏನು ಹೇಳಿದ್ದಾರೋ, ಸುಭಾಷ್ ಚಂದ್ರ ಬೋಸ್ ಏನು ಹೇಳಿದ್ದಾರೋ ಅದನ್ನು ದಾಖಲಿಸಿದ್ದೇವೆ. ಈ ದಾಖಲೆಗಳ ಮೊತ್ತವೇ ಕರಿನೀರ ವೀರ. ಆತ ಅಂಡಮಾನ್ ಜೈಲಿನಲ್ಲಿ ನೋಡಿ 14 ಇಯರ್ಸ್ ಜನ ನಾಟಕದ ರೂಪದಲ್ಲಿ ಪರಿಗಣನೆ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ನೀವೆಲ್ಲ ಸತ್ಯ ಹೇಳ್ಬೇಕು ಅಂತ ಹೋಗ್ತಾ ಇದ್ದೀರಾ. ಅದು ಕೇವಲ ಒಂದು ನಾಟಕ, ಚಿತ್ರಕಥೆ ಯಾವ ರೀತಿ ಇರುತ್ತೋ ಆ ರೀತಿ ಅಂತ ಹೇಳಿ ಮನರಂಜನೆ ಮಾಡಿದ್ರೆ ಏನ್ ಮಾಡ್ತೀರಾ? ಖಂಡಿತ ನಾನು ನಾಟಕ ಮೊದಲು ಹೇಳೇ ಮಾಡುವುದು. ಇದು ಮನರಂಜನೆಗಾಗಿ ಅಲ್ಲ, ನಿಮ್ಮನ್ನು ನಗಿಸಲಿಕ್ಕೆ ನಾನು ಕರೆದಿಲ್ಲ. ನಿಮ್ಮನ್ನು ನಗಿಸಿ ನೀವು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಕರೆದಿಲ್ಲ. ವೈಚಾರಿಕವಾಗಿ ಥಿಂಕ್ ಮಾಡಿ ಅಂತ ಹೇಳೋದಕ್ಕೆ ಕರೆದಿದ್ದೀವಿ. ಕಳೆದ 60 ವರ್ಷಗಳಿಂದ ಈ ಥಿಂಕನ್ನೇ ಕೆಲವರು ಮಾಡಿದ್ದಾರೆ. ಹೇಳಬೇಕಾದದನ್ನು ನವಿರಾಗಿ ಹೇಳ್ತಾ ಬಂದಿದ್ದಾರೆ. ಸತ್ಯ ತಿಳಿದುಕೊಳ್ಳುವ ಹಂಬಲ ಇದ್ದವರು ಮಾತ್ರ ನಾಟಕ ಬರ್ತಾರೆ ಅನ್ನುವಂಥದ್ದು. ಅಫ್ಕೋರ್ಸ್ ಸುಳ್ಳನ್ನೇ ಹೇಳಬೇಕು ಅಂತ ಹೇಳುವವರು ಬರೆದಿದ್ರು ನಮಗೆ ಚಿಂತೆ ಇಲ್ಲ. ಸುಳ್ಳನ್ನೇ ಹೇಳ್ತೀವಿ, ಸತ್ಯ ಇದ್ದರೂ ಅದನ್ನು ನಾವು ನಂಬೋದಿಲ್ಲ, ನಂಬಿದರೂ ನಾವು ನಂಬದಂತೆ ನಟನೆ ಮಾಡ್ತೀವಿ ಅಂತ ಹೇಳುವವರು ಈ ನಾಟಕಕ್ಕೆ ಬರೆದಿದ್ರು ನಮ್ಗೆ ಚಿಂತೆ ಇಲ್ಲ. ಯಾರು ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಬಯಸ್ತಾರೋ, ಯಾಕೆಂದರೆ ಈಗಾಗಲೇ ಸಾಹಿತ್ಯ ಪ್ರಕಾಶನಗಳು ಪ್ರಕಟ ಆಗಿದೆ, ಸಾವರ್ಕರ್ ಬಗ್ಗೆ ಪುಸ್ತಕಗಳು ಪ್ರಕಟ ಆಗಿದೆ, ಅಂಬೇಡ್ಕರ್ ಸಾವರ್ಕರ್ ಬಗ್ಗೆ ಹೇಳಿದ್ದು ದಾಖಲೆಯಾಗಿದೆ, ಮಹಾತ್ಮ ಗಾಂಧೀಜಿ ಹೇಳಿದ್ದು ದಾಖಲಾಗಿದೆ, ನೆಹರು ಹೇಳಿದ್ದು ದಾಖಲಾಗಿದೆ. ನೆಹರುವಿನ ಮೊದಲ ಎನಿಮಿ ಸಾವರ್ಕರ್ ಆಗಿದ್ದ. ಆತ ಪ್ರಧಾನಮಂತ್ರಿ ಆಗಬಹುದೆಂಬ ಕಾಂಪಿಟೇಟರ್ ಆಗಿದ್ದ. ಸುಭಾಷ್ ಚಂದ್ರ ಬೋಸ್ ಮತ್ತು ಸಾವರ್ಕರ್ ಈ ಪ್ರಧಾನಿ ಹುದ್ದೆಗೆ ಕಾಂಪಿಟೇಟರ್ ಆಗಿದ್ದವರು ಅಂತ ಹೇಳೋದು ನೆಹರುವ ತಲೆಯಲ್ಲಿ ತುಂಬಿಕೊಂಡಿತ್ತು. ಹಾಗಾಗಿ ಅವರನ್ನು ಎಲಿಮಿನೇಟ್ ಮಾಡುವ ಕಾರ್ಯದಲ್ಲಿ ಅವರು ಸಫಲರಾದರು ಅಂತ ಹೇಳ್ತಾರೆ. ಅದು ನೋಡಿ, ಒಂದು ನಾಟಕದಿಂದ ಸೀಟುಗಳು ಜಾಸ್ತಿ ಆಗ್ತವೆ ಅಂತ ಹೇಳಲ್ಲ. ಅದು ಸೀಟುಗಳು ಜಾಸ್ತಿ ಆಗಿದ್ದು ಯಾಕೆ ಅಂತ ನಿಮಗೂ ಗೊತ್ತು. ಒಂದು ಜನಾಂಗ ಇಡೀಯಾಗಿ ಯಾರು ಅದಕ್ಕೆ 64 ಸೀಟ್ ಬಂದಿದ್ದು. ಸರಿ, ಸಾವರ್ಕರ್ ಅವರ ಮೇಲೆ ರಾಜಕೀಯವಾಗಿ ಸಾವರ್ಕರ್ ಮೇಲೆ ರಾಡಿ ಹರಿಸ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ, ಇವರ ಹೆಸರು ಪ್ರವರ್ಧಮಾನಕ್ಕೆ ಬಂದಿದ್ದು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾತ್ರ ಅನ್ನೋದನ್ನು ನೀವು ಒಪ್ಕೊಳ್ತೀರಾ? ಇಲ್ಲ, ಒಪ್ಕೊಳ್ಳೋದಿಲ್ಲ, ಅದು ಸುಳ್ಳು. ಯಾಕೆಂತಂದ್ರೆ ಈ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಹಿಂದಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಸಾವರ್ಕರ್ ಬಗ್ಗೆ ಇಷ್ಟೊಂದು ಚರ್ಚೆನೇ ಆಗಿರಲಿಲ್ಲ. ಇಲ್ಲ, ಪಾರ್ಲಿಮೆಂಟ್ ಅಲ್ಲಿ ಅವರ ಪಾರ್ಲಿಮೆಂಟ್ ಆಗಿರ್ಬೋದು ಸರ್, ಕರ್ನಾಟಕದಲ್ಲಿ ಚರ್ಚೆನೇ ಆಗಿರಲಿಲ್ಲ. ಇಲ್ಲ ನೋಡಿ, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಅನೇಕ ಜನರದ್ದು ಚರ್ಚೆಯಾಗಿಲ್ಲ. ಇಲ್ಲ ಕೇಳಿ ನೀವು ಸರ್, ಇಲ್ಲ ನೀವು ಮುಚ್ಚಿಟ್ಟ ಚರಿತ್ರೆಯನ್ನೇ ನೀವು ಅದೇ ನಾನು ಹೇಳೋದು ಬಿಜೆಪಿ ಸರ್ಕಾರ ಬಂದ ನಂತರ ಸಾವರ್ಕರ್ ಹೆಸರು
ಚರ್ಚೆಗೆ ಬಂತು, ಪ್ರವರ್ಧಮಾನ ಬಂದಿದೆ ಅಂತ ನೀವು ಒಪ್ಕೊಳ್ತೀರಾ? ನಾನು ಒಪ್ಕೊಳ್ತೇನೆ. ಶ್ರೀರಾಮ ಮಂದಿರ ಕೂಡ ಬಿಜೆಪಿ ಸರ್ಕಾರ ಬಂದ ಮೇಲೆ ಆಗಿರೋದು, ಇಲ್ಲದಿದ್ರೆ 500 ವರ್ಷಗಳವರೆಗೆ ಅದು ಮುಚ್ಚಿಟ್ಟಿದೆ. ಈಗ ಸಾವರ್ಕರ್ ಕೂಡ ಮಾನ್ಯತೆ ಇಲ್ಲ, ಅಡ್ವಾಣಿ ಅವರಿಗೆ ಕೊಡ್ಲಿಲ್ಲ ಅನ್ನೋಂಥದ್ದು ಏನು, ಸಾವರ್ಕರ್ ಕೊಡುವಂತ ಮಾನ್ಯತೆನ ಅಡ್ವಾಣಿ ಅವರಿಗೆ ಕೊಡ್ಲಿಲ್ಲ. ನಾನು ಒಂದು ಮಾತು ಹೇಳ್ತೇನೆ, ಸಾವರ್ಕರ್ ಅಡ್ವಾಣಿಗಿಂತ ದೊಡ್ಡ ಎತ್ತರಕ್ಕೆ ಹೋಗುವವರು. ಅವರಿಗಿಂತ ಅದನ್ನು ವಾಜಪೇಯಿ ಅವರ ಮಾತಿನಲ್ಲೇ ಕೇಳಬೇಕು, ಸಾವರ್ಕರ್ ಯಾರು ಅಂತ. ವಾಜಪೇಯಿ ಅವರು ಒಂದು ವಿಡಿಯೋದಲ್ಲಿ ನಾವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅಡ್ವಾಣಿಗಿಂತ ಎಷ್ಟೋ ದೊಡ್ಡ ವ್ಯಕ್ತಿ ರೀ ಸಾವರ್ಕರ್. ಅದನ್ನ ಯಾಕೆ ಹೋಲಿಕೆ ಮಾಡ್ತೀರಿ? ಸಾವರ್ಕರ್ ಹೋರಾಟಗಳೆಲ್ಲ ಸರಿಯಾಗಿ ಇತ್ತು, ಆದ್ರೆ ಬಳಸ್ಕೊತಿದ್ದಾರೆ ಅಂತ ಅದು ನಿಮಗೆ ಅನಿಸ್ತಾ ಇದೆ ಹಾಗೆ. ನೀವು ಬರ್ತಾ ಇರೋದೇ ಲೋಕಸಭಾ ಚುನಾವಣೆ ಬಂದಾಗ ಬಂದಿದ್ದೀರಾ. ಅಲ್ಲ, ನಾನು ನಾಟಕ ಮಾಡ್ತಿರುವಾಗ ಲೋಕಸಭೆ ಚುನಾವಣೆ ಬಂದ್ರೆ ನಾನೇನ್ ಮಾಡ್ಲಿ? ಈಗ ನಾನು ಮಾಡ್ತಾ ಇರುವಾಗ ವಿಧಾನಸಭೆ ಚುನಾವಣೆ ಬಂದ್ರೆ ಏನ್ ಮಾಡ್ಲಿ? ನೋಡಿ, ನಾನು ಕಳೆದ ಬಾರಿ ಟಿಪ್ಪು ನಿಜ ಕನಸುಗಳು ಕಾಕತಾಳಿ ಈಗ ಪರ್ವ ನಾಟಕ ಮಾಡಿದಾಗ ಹೀಗೆ ಪ್ರಶ್ನೆ ಕೇಳಿದ್ರು. ನೋಡಿ, ಚುನಾವಣೆ ಬಂದ್ರೆ ನಾನೇನ್ ಮಾಡ್ಲಿ? ಹಾಗಾದ್ರೆ ಚುನಾವಣೆ ಬರೋವರೆಗೆ ನಾನು ಈ ನಾಟಕವನ್ನು ಮಾಡದೇ ಇರ್ಬೇಕು ಅಂತ ನಿಮ್ಮ ಹೇಳುದು? ಅಲ್ಲ, ಅದು ನಿಮಗೆ ಅನಿಸ್ತದೆ. ಈಗ ನೋಡಿ ಸರ್, ನೀವು ಇತಿಹಾಸಕಾರ ಸರ್? ಹೌದು, ಓದ್ತಾ ಇದ್ರಿ ಇತಿಹಾಸ? ಖಂಡಿತ ಓದದೆ ನಾನು ನಾಟಕ ಬರೆಯೋದಿಲ್ಲ. ಎಡನ ಬಲನ ಸರ್ ನೀವು? ನಾನು ಮಧ್ಯ. ಆದ್ರೆ ವಿಚಾರಗಳು ಎಡಬಲ ಅಂದ್ರೆ ಏನು? ಸತ್ಯ. ಎಡಪಂಥೀಯ ಬಲಪಂಥೀಯ ಇಲ್ಲ, ನಾನು ಸತ್ಯಪಂಥ. ಅದು ಒಂದು ಹೊಸದ ಸರ್? ಅದು ಹೊಸದಲ್ಲ, ಹಳೇದೆ. ಅದು ಆ ಸತ್ಯ ಯಾರಿಗೂ ಬೇಡ, ಸುಳ್ಳು ಬೇಕಾಗಿರೋದಕ್ಕೆ ಸುಳ್ಳು ಪಂಥ ಸತ್ಯಪಂಥ ಅನ್ನೋದಿದೆ. ಸತ್ಯಪಂಥ ಹುಟ್ಟಿದೆ. ಟಿಪ್ಪುವಿನ ಬಗ್ಗೆ ಅನೇಕ ವಿಚಾರಗಳು ಗೊತ್ತಾಗಿದೆ, ಸಾವರ್ಕರ್ ಬಗ್ಗೆ ಅನೇಕ ವಿಚಾರಗಳು ಗೊತ್ತಿದೆ. ಆದ್ರೆ ನಾನು ಹೇಳುದು, ಸಹಿಸುವವರು ಸಹಿಸಿಕೊಳ್ಳಿ. ಇಲ್ಲ, ಆಯಾಸ ಏನಿಲ್ಲ. ಈಗ ನೋಡಿ, ಉರಿಯಾಗುವವರಿಗೆ ಉರಿಯಾಗಲಿ, ಸಹಿಸುವವರು ಸಹಿಸಿಕೊಳ್ಳಲಿ. ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೇಕಾದ್ರೆ ಬಾಬ್ರಿ ಮಸೀದಿ ಒಡೆಯೋದಕ್ಕೆ ಅವರು ಸಹಾಯ ಮಾಡ್ಕೊಡ್ತಾರೆ. ನೋಡಿ, ಆ ವಿಷಯ ಅಲ್ಲ ಇದು ನಾನು ನಾಟಕ ಟೆಂಪಲ್ ಬಗ್ಗೆ ಹೇಳಿದ್ರು, ಅದನ್ನು ಇತಿಹಾಸ ಅಂತ ಹೇಳಿದ್ದು. ನಾನು 500 ವರ್ಷಗಳ ಇತಿಹಾಸ ಹೇಗೆ ಬಂತೋ ಹಾಗೆ ಅಂತ. ನೀವು ಬಿಜೆಪಿಯನ್ನು ಹೇಳ್ತಂದ್ರಿ ಅಲ್ಲ, ಅದಕ್ಕೆ ಹೇಳಿದ್ದು. ಈಗ ಎಷ್ಟೋ ವಿಚಾರಗಳು ಇತಿಹಾಸದಲ್ಲಿ ದಾಖಲಾಗಿರುವಂತ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾರೆ. ಮತ್ತೆ ನೀವು ಕೂಡ ದಾಖಲಾಗಿರೋ ವಿಚಾರಗಳು ಇಟ್ಕೊಂಡು ಮಾತಾಡ್ತೀರಾ? ಹೌದು, ನನಗೆ ಸಿಕ್ಕ ದಾಖಲೆಗಳು. ಈಗ ಅನೇಕ ನೋಡಿ, ನಾನು ಹೇಳಿದೆ, ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ 6 ಜನ ಶಿಕ್ಷಣ ಮಂತ್ರಿಗಳು ಒಂದೇ ಒಂದು ಕಮ್ಯುನಿಟಿ ಅವರಾದರು. ಅವರಿಗೆ ಬೇಕಾದ ಹಾಗೆ ಪಠ್ಯಗಳ ರಚನೆ ಆಯಿತು. ಅದನ್ನು ಯಾರು ಪ್ರಶ್ನೆ ಮಾಡಿಲ್ಲ. ಯಾಕೆಂದ್ರೆ ಆಗ ಪ್ರಶ್ನೆ ಮಾಡುವ ಹಾಗೆ ಇರಲೂ ಇಲ್ಲ. ಕೊನೆಗೆ ಎಮರ್ಜೆನ್ಸಿಯನ್ನೇ ಪ್ರಶ್ನೆ ಮಾಡದವರು ಇದ್ದಾರೆ. ನಾಟಕ ಮಾಡೋದಕ್ಕೆ ಖರ್ಚು ವೆಚ್ಚ ನಿಮ್ಗೆ ಸರಿ ಆಗ್ತದೆ ಅಲ್ಲ?